ಜಗತ್ತಿನಲ್ಲಿ ಭೀಕರವಾದಂಥ ಯುದ್ಧ ಸಂದರ್ಭ ನಿಮಗೆ ಗೊತ್ತಿದೆ. ಇದರಲ್ಲಿ ಸಮುದ್ರ ಮಟ್ಟದ ಮಾರ್ಗದಲ್ಲಿ LPG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದನ್ನು ತರಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇಡೀ ದೇಶದ ಎಲ್ಲರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ನವರು ಇಂಥ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಂತ್ಕೊಳ್ಬೇಕು. ಇದು ಯಾವುದೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೇಕಂತೇಳಿ ಹೇಳಿ ಮಾಡಿದ ಒಂದು ಲೋಪದಿಂದ ಆಗಿರ್ತಕ್ಕಂಥದ್ದಿಲ್ಲ. ಸುಮಾರು 30% ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಗ್ಯಾಸ್ ಮತ್ತು ಪೆಟ್ರೋಲಿಯಂ. ಉಳಿದಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಆಮದು ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಗಮನ ಹರಿಸ್ತಾ ಇದೆ. ಇವತ್ತು ಹೌಸ್ನಲ್ಲಿ, ವಿಧಾನಸಭೆಯಲ್ಲಿ ಮಾನ್ಯ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಯವರು ಬಹಳ ಗಂಭೀರವಾಗಿ ಇದನ್ನು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕುಣಿಗಲ್ ರಂಗನಾಥ್ ಅವರಾಗಲಿ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಅನೇಕರು ಇದರಲ್ಲಿ ಈ ಕಳಕ ನೀರಿನಲ್ಲಿ ಮೀನು ಹುಡುಕುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂಥದ್ದಾಗಿದೆ. ಇವರು ಇದರಲ್ಲಿ ರಾಜಕಾರಣದ ಆಟ ಆಡ್ತಾ ಇದ್ದಾರೆ. ಖಂಡಿತವಾಗೂ ಇದು ನಾಚಿಕೆಗೇಡಿನ ಸಂಗತಿ ಅಂತೇಳಿ ಹೇಳಿ ನನಗನ್ಸುತ್ತೆ. ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರ್ದು. ಬಂದಂಥ ವಿಪತ್ತಿನಿಂದ ದೇಶ ಪಾರಾಗಬೇಕು. ಈಗ ಆಗ್ತಾ ಇರುವಂಥ 3 ದೇಶಗಳ ನಡುವಿನ ಯುದ್ಧ ಅಲ್ಲ, ಅದು ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಇದರ ಪರಿಣಾಮ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿಯ ಕಾಂಗ್ರೆಸ್ನವರು ಇಂಥ ಒಂದು ಕೆಟ್ಟ ರಾಜಕಾರಣವನ್ನು ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಇವರಿಗೆ ಜನ ಬುದ್ಧಿ ಕಲಿಸ್ತಾರೆ. ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಈ ದೇಶದ ನೇತೃತ್ವ ಭಾಳ ಗಟ್ಟಿಯಾಗಿರೋದ್ರಿಂದ ಇಷ್ಟು ಮಟ್ಟಿಗಾರು ಇದೆ, ಇಲ್ಲದಿದ್ದರೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ನಿಜವಾಗಲೂ ಕೂಡ ಈಗ ನೋಡಿ, ಆ ಕಡೆಯಿಂದ ಇರಾನ್ ಕಡೆಯಿಂದ ಆಯಿಲ್ ಬರ್ತಾ ಇಲ್ಲ, ಮತ್ತು ರಷ್ಯಾದ ಕಡೆಯಿಂದ ತರಿಸ್ತಾ ಇದ್ದಾರೆ. ಹೀಗೆ ನಮ್ಮ ವಿದೇಶಾಂಗ ನೀತಿ ತುಂಬ ಚೆನ್ನಾಗಿದೆ. ಎಲ್ಲರ ಜೊತೆಗೂ ಸ್ನೇಹ ಸಂಬಂಧವನ್ನು ಇಟ್ಕೊಂಡು ಯಾರಿಗೂ ಕೂಡ ಹಗೆತನ ಮಾಡದೇನೆ ಇದ್ದಿದ್ದರಿಂದಾಗಿ ಇವತ್ತು ಈ ದೇಶ ಬಚಾವಾಗ್ತಾ ಇದೆ. ಬೇರೆ ಬೇರೆ ದೇಶಗಳು ಇದಕ್ಕಿಂತ ಕೆಟ್ಟ ಸ್ಥಿತಿಗೆ, ಉದಾಹರಣೆಗೆ ನಮ್ಮದೇ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಈಗಾಗಲೇ ರಜೆ ಮಾಡಿಬಿಟ್ಟು ಶಾಲೆ ಕಾಲೇಜುಗಳಿಗೆ ಇದಕ್ಕೆಲ್ಲ ರಜೆ ಮಾಡಿದೆ, ಹಾಸ್ಟೆಲ್ಗಳಿಗೆಲ್ಲ ರಜೆ ಮಾಡಿದೆ. ಅಲ್ಲಿ LPG ಸಿಲಿಂಡರ್ಗಳು ಸಿಗ್ತಾಯಿಲ್ಲ, ಹಣ ಕೊಟ್ಟರು ಕೂಡ ಪೆಟ್ರೋಲ್ ಡೀಸೆಲ್ಗಳು ಸಿಗ್ತಾಯಿಲ್ಲ. ಆದರೆ ನಮ್ಮಲ್ಲಿ ಭಾಳ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಆಗ್ತಾಯಿದೆ. ಒಂದೇ ಅಂದರೆ ಕಳ್ಳತನದಿಂದ ಯಾರು ಇದರ ಲಾಭ ಪಡಿತಾ ಇದ್ದಾರೆ ವರ್ತಕರು, ಅದನ್ನು ರಾಜ್ಯ ಸರ್ಕಾರ ನಿಲ್ಲಿಸ್ಬೇಕು. ಸಿಲಿಂಡರ್ಗಳನ್ನು ಎಲ್ಲೋ ಸ್ಟಾಕ್ ಮಾಡಿ ಬೆಲೆ ಜಾಸ್ತಿ ಮಾಡಿ ಮಾರೋಂಥವರಿಗೆ ಇವತ್ತು ಅದನ್ನು ನಿಲ್ಲಿಸುವಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಬೇಕು. ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಳ ಲಘುವಾಗಿ ಮಾತಾಡಬೇಕು. ಹೋಟೆಲ್ನವರು ನಾವು ಬಾಗಿಲಾಗ್ತೀವಿ ಅಂತಂದ್ರೆ ನೀವು ಸರಿ ಇದೆ ಬಾಗಿಲಾಕೋದು ಅಂದರು. ಇದು ಜವಾಬ್ದಾರಿತನದ ಒಬ್ಬ ಮುಖ್ಯಮಂತ್ರಿ ಆಡೋ ಮಾತಲ್ಲ. ಅವ್ರಿಗೆ ಹೇಗೆ ಅದನ್ನು ಸಮಸ್ಯೆ ನಿವಾರಣೆ ಮಾಡಬೇಕು ಅಂತೇಳಿ ಹೇಳಿ ಒಬ್ಬ ರಾಜ್ಯದ ಮುಖ್ಯಸ್ಥನಾಗಿ ಇವತ್ತು ದೇಶದ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗಿದ್ದವ್ರ ಅಗತ್ಯ ಇದೆ. ಭಾಳ ಲಘುವಾಗಿ ಮಾತನಾಡುವಂಥದ್ದು, ರಾಜಕಾರಣ ಹುಡುಕುವಂಥದ್ದು, ಇದು ಒಂದು ಬೇಜವಾಬ್ದಾರಿತನದ ಪರಮಾವಧಿ.